ಮೊದಲನೇದಾಗಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬ ಯಾವ ದಿನದಿಂದ ಆಚರಣೆ ಮಾಡ್ತೀರಿ, ಯಾವ ರೀತಿ ಆಚರಣೆ ಮಾಡ್ತೀರಿ ಅನ್ನೋದನ್ನ ಒಂದು ಸ್ವಲ್ಪ ಮಾಹಿತಿ ಬೇಕಾಗುತ್ತೆ. ಪ್ರಿಯರೇ, ಜಗತ್ತಿನಾದ್ಯಂತ ಕ್ರಿಸ್ಮಸ್ ಹಬ್ಬ ಒಂದು ಎಲ್ಲ ಕ್ರೈಸ್ತರಿಗೆ ಒಂದು ಸಂತೋಷವನ್ನ ಕೊಡುವಂತ ಒಂದು ಹಬ್ಬ. ಯಾಕೆಂದರೆ ದೇವರ ಪುತ್ರರಾದ ಯೇಸು ಕ್ರಿಸ್ತರು ಈ ಜಗತ್ತಿನಲ್ಲಿ ಜನಿಸಿದಂತಹ ಒಂದು ಗಳಿಗೆ, ಅವರ ಹುಟ್ಟುಹಬ್ಬವನ್ನ ಆಚರಿಸುವುದೇ ಕ್ರಿಸ್ಮಸ್ ಹಬ್ಬ. ಈ ಹಬ್ಬಕ್ಕಾಗಿ ಕೇವಲ ಒಂದು ದಿನದ ಹಬ್ಬವಲ್ಲ, ಈ ಹಬ್ಬಕ್ಕಾಗಿ ಒಂದು 4 ವಾರಗಳ ಒಂದು ತಯಾರಿಯನ್ನ ನಾವು ಮಾಡ್ತಾ ಇದ್ದೇವೆ. ಕ್ರಿಸ್ಮಸ್ ಈ ಡಿಸೆಂಬರ್ನ ಮೊದಲ ವಾರದಿಂದ 24ನೇ ತಾರೀಕಿನ ತನಕ ಒಂದು ತಯಾರಿಯನ್ನ ಮಾಡಿ, ಒಂದು ನಮ್ಮ ಮನಸ್ಸು ಮತ್ತು ಹೃದಯಗಳು ಒಂದು ಶುದ್ಧಗೊಂಡು ಈ ಕ್ರಿಸ್ಮಸ್ ಆಚರಣೆಗೆ ನಾವು ತಯಾರಿ ಮಾಡ್ತಾ ಇದ್ದೀವಿ. ಮತ್ತು ಈ ಕ್ರಿಸ್ಮಸ್ ಹಬ್ಬ ಕೇವಲ ಕ್ರೈಸ್ತರಿಗೆ ಮಾತ್ರವಲ್ಲ ಅಂತ ಹೇಳ್ಬೋದು. ಎಲ್ಲ ಜನರು ಒಂದು ಕೊಂಡಾಡುವಂತಹ, ಸಂಭ್ರಮಿಸುವಂತಹ ಒಂದು ಹಬ್ಬವಾಗಿದೆ. ಮತ್ತು ಪ್ರತ್ಯೇಕವಾಗಿ ಕ್ರೈಸ್ತರಿಗೆ ಯೇಸು ಕ್ರಿಸ್ತರು ಜನಿಸಿದ ಆ ಗಳಿಗೆಯನ್ನ ಸಂಭ್ರಮಿಸುವ ಹಬ್ಬ. ಈ ಹಬ್ಬದ ಪ್ರಯುಕ್ತ ನಾವು 24ನೇ ತಾರೀಕಿನಂದು ಮಧ್ಯರಾತ್ರಿ ಈ 12 ಗಂಟೆಗೆ ಕೆಲವೊಂದು ಚರ್ಚ್ಗಳಲ್ಲಿ ಅದರ ಮೊದಲೇ ತಯಾರಿ ಮಾಡ್ತೀವಿ. ಅದರ 12 ಗಂಟೆಗೆ ಒಂದು ಬಲಿಪೂಜೆಯನ್ನ ಆಚರಿಸುವುದರ ಮುಖಾಂತರ ಯೇಸು ಕ್ರಿಸ್ತರ ಈ ಜನ್ಮದಿನವನ್ನ ನಾವು ಸಂಭ್ರಮಿಸ್ತೇವೆ, ಕೊಂಡಾಡುತ್ತೇವೆ. ಈ ಕ್ರಿಸ್ಮಸ್ ಹಬ್ಬ ಕೇವಲ ಕ್ರೈಸ್ತರಾದ ನಾವೆಲ್ಲರೂ ನಮಗೋಸ್ಕರ ಸಂಭ್ರಮಿಸುವ ಹಬ್ಬವಲ್ಲ. ಈ ಹಬ್ಬದ ದಿನದಂದು ನಾವು ಪ್ರತ್ಯೇಕವಾಗಿ ಇತರರನ್ನ ನೆನಪಿಸಿಕೊಳ್ಳುವಂತಹ, ಪ್ರತ್ಯೇಕವಾಗಿ ಬಡಬಗ್ಗರನ್ನ ನೆನಪಿಸಿಕೊಂಡು ಯೇಸು ಕ್ರಿಸ್ತರ ಹೆಸರಿನಲ್ಲಿ, ಆತನ ನಾಮದಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಿ ಸಮಾಜಕ್ಕೆ, ದೇಶಕ್ಕೆ ಒಳಿತನ್ನ ಮಾಡುವಂತ ಒಂದು ಕೆಲಸವನ್ನು ಮಾಡುವಂತಹ ಒಂದು ಹಬ್ಬವೂ ಆಗಿದೆ. ಆದ್ದರಿಂದ ಎಲ್ಲ ಕ್ರೈಸ್ತರು ಒಂದಾಗಿ ಬಂದು ಈ ಹಬ್ಬವನ್ನ ಸಂಭ್ರಮಿಸುವಾಗ, ಇಡೀ ಜಗತ್ತೇ ಸಂತೋಷಗೊಳ್ಳುವಾಗ ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯನ್ನ ಕೋರುತ್ತೇನೆ. ಯೇಸು ಕ್ರಿಸ್ತರು ಈ ಜಗತ್ತಿಗೆ ತಂದಂತಹ ಶಾಂತಿ, ಪ್ರೀತಿ, ಮಮತೆ ಮತ್ತು ಕ್ಷಮೆ ಕ್ರೈಸ್ತರು ಇಡೀ ಜಗತ್ತಿನಾದ್ಯಂತ ಜೀವಿಸುವಾಗ ಇಡೀ ಜಗತ್ತೇ ಶಾಂತಿಯಲ್ಲಿ ಮತ್ತು ಕ್ಷಮೆಯಲ್ಲಿ ಬೆಳೆಯಲಿ ಮತ್ತು ಇನ್ನೂ ಮುಂದಕ್ಕೆ ಹೋಗಲೆಂದು ನಮ್ಮೆಲ್ಲರ ಆಶಯವಾಗಿದೆ. ಧನ್ಯವಾದಗಳು. ನೀವು ಮಾತಾಡ್ತಾ ಹೇಳ್ತಾ ಹೋದ್ರಿ, ನಾವು ಒಂದು ವಾರದ ಮುಂಚೆ, ಅದೇ 4 ವಾರಗಳ ಮುಂಚೆ ಕೂಡ ಈ ಹಬ್ಬನ ಸಂಭ್ರಮ ಮಾಡ್ತೀವಿ ಅಂತ. ಯಾವ ರೀತಿ ಆರಂಭ ಮಾಡ್ತೀರಿ ಅಂತ? ಈ ಹಬ್ಬದ ಸಂಭ್ರಮ ಅಂದ್ರೆ ತಯಾರಿ, ಒಂದು ರೀತಿಯ ತಯಾರಿಯನ್ನ ಮಾಡ್ತೀವಿ ನಾವು ನಮ್ಮ ಒಂದು ಪೂಜೆಗಳ ಮುಖಾಂತರ. ಅಂದ್ರೆ ಈ 4 ವಾರಗಳಲ್ಲಿ ನಾವು ಯಾವ ಒಳ್ಳೆಯ ಸಂಭ್ರಮವನ್ನ ಮಾಡಲ್ಲ, ಮದುವೆ ಆಗಲಿ ಬೇರೆ ಸಂಭ್ರಮಗಳಿಲ್ಲ. ಒಂದು ಲೋ ಟೋನಲ್ಲಿ 4 ವಾರಗಳ ತಯಾರಿಯನ್ನ ಮಾಡ್ತೀವಿ. ಪ್ರತ್ಯೇಕವಾಗಿ ಪ್ರಾರ್ಥನೆಗಳ ಮುಖಾಂತರ ಪ್ರತಿದಿನ, ಪ್ರತಿ ಭಾನುವಾರ ಪ್ರಾರ್ಥನೆ, ವಿಶೇಷ ಪ್ರಾರ್ಥನೆಗಳ ಮುಖಾಂತರ ನಾವು ತಯಾರಿ ಮಾಡ್ತೀವಿ. ಮತ್ತು ಈ ಹಬ್ಬವು ಕೇವಲ 25ರಂದು ಮಾತ್ರವಲ್ಲ, ಇದು 8 ದಿನದ ಸಂಭ್ರಮ. ಅದಕ್ಕಾಗಿ 25ರಿಂದ ಸ್ಟಾರ್ಟ್ ಆದಂತಹ ಈ ಹಬ್ಬ 1ನೇ ತಾರೀಕು ತನಕ ಆ ಹಬ್ಬವನ್ನ ನಾವು ಕೊಂಡಾಡ್ತೇವೆ ಮತ್ತು ಈ ಸಂತೋಷವನ್ನ ಇತರರಿಗೂ ಹಂಚ್ತೇವೆ. ಮೊದಲನೇದಾಗಿ ನಿಮಗೆ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀರಿ, ಮನೆ ಮನೆಗೆ ಬಂದು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದೀರಿ. ಹೇಗೆ ಅನ್ನಿಸ್ತಾ ಇದೆ? ನೀವು ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತ? ಇಲ್ಲ, ಆತರ ಏನಿಲ್ಲ. ಫಸ್ಟ್ ನಾವು ಅಂದ್ರೆ ಈಗ ಝೋನ್ ಇರುತ್ತೆ, ಆ ಝೋನ್ಗೆ ಹೋಗಿ ಎಲ್ಲಾ ಮನೆಗೂ ಹೋಗಿ ಪ್ರೇಯರ್ ಮಾಡ್ತೀವಿ, ವಿಶ್ ಮಾಡ್ತೀವಿ, ಪ್ರೀತಿ ಶಾಂತಿ ಹಂಚ್ತೀವಿ. ತುಂಬಾ ಜನ ಕಾಯ್ತಿರ್ತಾರೆ ನಾವು ಬರ್ಲಿ ಅಂತ. ಆಮೇಲೆ ಹಂಗೆ ಪ್ರೇಯರ್ ಮಾಡ್ತೀವಿ. ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೆ ಮನೆಗೂ ಬಂದು ಪ್ರಾರ್ಥನೆಯನ್ನ ಸಲ್ಲಿಸ್ತಾ ಇದ್ದೀರಿ, ಯೇಸುನ ವಿಜೃಂಭಣೆಯಿಂದ ಬರಮಾಡ್ಕೋತಾ ಇದ್ದೀರಿ. ಹೇಗೆ ಅನಿಸ್ತಾ ಇದೆ ಈ ಸಂಭ್ರಮ ನಿಮಗೆ? ಮತ್ತೆ ಎಷ್ಟು ದಿನಗಳ ಕಾಲ ಈ ಆಚರಣೆ ಮಾಡ್ತೀರಿ ಅಂತ? ನಮಗೆ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಆಲ್ ವಿಶ್ ಯು ದ ಸೇಮ್ ಮೇರಿ ಕ್ರಿಸ್ಮಸ್. ನಾವು ಇದು ಮಾಡ್ತಿರೋದು ಪ್ರತಿ ಮನೆಗೂ ನಮ್ಮ ಪ್ಯಾರಿಶ್ ಅವ್ರಿಗೆ ಪ್ರೀತಿ ಶಾಂತಿ ಹಂಚಕ್ಕೋಸ್ಕರ. ಮತ್ತೆ ಡಿಸೆಂಬರ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ, ಟಿಲ್ ಡಿಸೆಂಬರ್ 25th ನಡೆಯುತ್ತೆ ಇದು. ಯಾವ ರೀತಿ ನೀವು ಆಚರಣೆ ಮಾಡ್ತೀರಿ ಅಂತ? ಎಷ್ಟು ದಿನಗಳ ಕಾಲ ಅಂತಂದ್ರೆ ಆ ಮನೆ ಮನೆಗೂ ಹೋಗಿ ಯಾವ ರೀತಿ ಆಚರಣೆ ಮಾಡ್ತೀರಿ, ಏನೇನಲ್ಲಿ ಅಳವಡಿಸ್ಕೋಬೇಕು ಅಂತ ಏನಾದರೂ ಹೇಳ್ಕೊಡ್ತೀರಾ? ಆ ಥರದ್ದು ಏನಾದರೂ ನಮಗೆ ಮಾಹಿತಿ ಕೊಡಿ. ಫಸ್ಟು ಹಾಡು ಆಡ್ತೀವಿ, ಕ್ಯಾರಲ್ಸ್ ಆಡ್ತೀವಿ, ಮತ್ತೆ ದೇವ್ರ ವಾಕ್ಯ ಓದ್ತೀವಿ, ಹಂಚ್ತೀವಿ, ಮತ್ತೆ ಸಂಭ್ರಮಿಸ್ತೀವಿ. ನಾವು ಈಚ್ ಮನೆಗೂ ಹೋಗ್ಬಿಟ್ಟು ಆ ಮೆಸೇಜಸ್ ಇರ್ಬೋದು ಅದನ್ನ ಸ್ಪ್ರೆಡ್ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಒಂದು ಬ್ಲೆಸ್ಸಿಂಗ್ಸ್ ಇರ್ಬೋದು. ಯಾಕಂದರೆ ಬಂದ್ಬಿಟ್ಟು ಕಸ್ಟಮ್ ಹೆಂಗಿದೆ ಅಂದರೆ
ಈ 30 ಡೇಸ್ ಬಂದ್ಬಿಟ್ಟು ಜೀಸಸ್ ಅವ್ರು ಬಂದ್ಬಿಟ್ಟು ಲೈಕ್ ಹೊರಗಡೆ ಆಸ್ ಎ ಹ್ಯೂಮನ್ ಫಾರ್ಮಲ್ಲಿ ಇರಲ್ಲ ಅಂತ, ಬಿಕಾಸ್ ಮೇರಿ ವೂಂಬಲ್ಲಿ ಇರ್ತಾರೆ ಅಂತ ಬಂದ್ಬಿಟ್ಟು ಒಂದು ಬಿಲೀಫ್ ಇರುತ್ತೆ. ಸೊ ಅದು 25th ಇಂದ ಬಂದ್ಬಿಟ್ಟು ನಾವು ಸೆಲೆಬ್ರೇಟ್ ಮಾಡೋದು. ಅವ್ರದ್ದು ಆಬ್ಸೆನ್ಸ್ ಆಗಿರ್ಬೋದು ಅದನ್ನ ಬಂದ್ಬಿಟ್ಟು ನಾವು ಬಿಡದೇ ಇರಲಿ ಅಂತ ಅಂದ್ಬಿಟ್ಟು ಅವ್ರನ್ನ ವೆಲ್ಕಮ್ ಮಾಡೋಕ್ಕಿರೋ ಪ್ರಿಪ್ರೇಷನ್ಸು ಈ ಕ್ಯಾರಲ್ಸ್ ಅಂತ ಬಂದ್ಬಿಟ್ಟು ನಾವು ಮಾಡೋದು ಒಂದು. ಇನ್ನೊಂದು ಅದೇ ಥರನೇ ಆ ವೆಲ್ಕಮ್ಗೋಸ್ಕರ ಮನೇಲಿ ಸ್ವೀಟ್ಸ್ ಆಗಿರ್ಬೋದು, ಕೇಕ್ಸು, ಒಂದೊಂದೇ ಪ್ರಿಪ್ರೇಷನ್ಸು ಈ ತಿಂಗಳ ಪೂರ್ತಿ ಮಾಡ್ತಾರೆ. ಅದಕ್ಕೆ ಕ್ರಿಸ್ಮಸ್ ಅಂದರೆ ನಾಟ್ ಜಸ್ಟ್ ಒನ್ ಡೇ ಸೆಲೆಬ್ರೇಷನ್ ಅಲ್ಲ, ಇಟ್ಸ್ ಆಲ್ಮೋಸ್ಟ್ ಲೈಕ್ ಅ ಮಂತ್ ಸೆಲೆಬ್ರೇಷನ್. ಸೊ ಅದನ್ನ ಬಂದ್ಬಿಟ್ಟು ನಾವು ನಮ್ಮಲ್ಲಿ ಮಾತ್ರ ಲೈಕ್ ಒಂದು ಮನೆ ಒಳಗಡೆ ಮಾಡೋದಲ್ಲದೆ ಲೈಕ್ ವಿ ಶೇರ್ ವಿತ್ ಅವರ್ ನೋನ್ ಪೀಪಲ್ಸ್. ಇದು ಜಸ್ಟ್ ನಮ್ಮ ಚರ್ಚು ಒಬ್ಬರೇ ಮಾಡೋದು ಅಂತಲ್ಲ, ಬೇರೆ ಬೇರೆ ಚರ್ಚಲ್ಲೂ ಇದೇ ಥರ ನಡೆಯುತ್ತೆ. ಅಲ್ಲಿರೋರು ಅದೇ ಥರ ಅವ್ರಿಗೆ ಗೊತ್ತಿರೋರ ಹತ್ರ ಎಲ್ಲ ಸ್ಪ್ರೆಡ್ ಮಾಡ್ತಾರೆ. ಸರ್, ನೀವು ಮನೆಗೆ ಹೋಗಿ ಆಚರಣೆ ಮಾಡ್ತೀನಿ ಅಂತ ಹೇಳಿದ್ರಿ. ಎಷ್ಟು ಸಮಯಗಳ ಕಾಲ ಮಾಡ್ತೀರಿ? ಡಿಪೆಂಡ್ಸ್ ಮೇಡಮ್. ಅಂದರೆ ಬಂದ್ಬಿಟ್ಟು ಈಚ್ ಚರ್ಚಲ್ಲಿ ಬಂದ್ಬಿಟ್ಟು ಇಷ್ಟು ಫ್ಯಾಮ್ಲೀಸ್ ಅಂತ ಇರುತ್ತೆ. ಅದು ಕೆಲವು ಚರ್ಚಲ್ಲಿ ಕಮ್ಮಿ ಇರ್ಬೋದು, ಕೆಲವು ಚರ್ಚಲ್ಲಿ ಜಾಸ್ತಿ ಇರ್ಬೋದು. ಸೊ ಇಟ್ ಡಿಪೆಂಡ್ಸ್. ಕೆಲವು ಚರ್ಚು ಒಂದು 10 ಡೇಸಲ್ಲಿ ಮುಗಿಸ್ಬೋದು. ಇವಾಗ ನಮ್ಮನ್ನು ತಗೊಂಡ್ರೆ ನಾವು 20 ಡೇಸ್ ತಗೊತೀವಿ. ಇನ್ನು ಕೆಲವು ಚರ್ಚು 24th ನೈಟ್ ತನಕನೂ ಮಾಡ್ತಾರೆ. ಸೊ ಈಚ್ ರೀಜನ್ ಆಗಿರ್ಬೋದು ಇಲ್ಲ ಈಚ್ ಸ್ಟೇಟು ಡಿಸ್ಟ್ರಿಕ್ಟ್ಸು ಡಿವೈಡ್ ಹೋಗ್ತಾ ಇದ್ದಂಗೂ ಅಷ್ಟೇ ಜಾಸ್ತಿ ಬಂದ್ಬಿಟ್ಟು ಇದು ಡೇಸು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಬಟ್ ಎಂಡ್ ಆಫ್ ದ ಲೈನ್ 24th ಲಾಸ್ಟ್ ಇರುತ್ತೆ. ಯಾಕಂದ್ರೆ ಲಾಸ್ಟ್ ಚರ್ಚ್ ಮುಂದೆ ಒಂದು ಕ್ಯಾರಲ್ಸ್ ಮಾಡ್ತಾರೆ, ದಟ್ ಈಸ್ ದ ಲಾಸ್ಟ್ ಲೈನ್ ಅಂದಂಗೆ. ಅವಾಗ ಎಲ್ಲ ಫ್ಯಾಮಿಲೀಸ್ಗೂ ಸೇರಿಸಿ ಜೊತೆಗೆ ಮಾಡೋ ಥರ ಇರುತ್ತೆ ಅದು ಸೆಲೆಬ್ರೇಷನ್. ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡ್ತಾ ಇದ್ದೀರಿ, ಯಾವ ರೀತಿ ಆಚರಣೆ ಮಾಡ್ತಾ ಇದ್ದೀವಿ? ಇದು ಆಚರಣೆ ಮಾಡೋದಕ್ಕೆ ಮುಖ್ಯ ಕಾರಣ ಏನು ಅಂತ? ಇದು ಬೇಸಿಕಲಿ ಏನಂದರೆ, ನಾವು ಜೀಸಸ್ನ ಒಂದೊಂದು ಮನೆಗೆ ಹೋಗಿ ಕೊಡೋ ಥರ, ಲೈಕ್ ಏಸು ಅವ್ರ ಮನೇಲೂ ಹುಟ್ಟಿದ್ದಾರೆ ಅನ್ನೋ ಒಂದು ಗುಡ್ ನ್ಯೂಸ್ನ ನಾವು ಕೊಡೋಕೆ ಹೋಗ್ತಿರೋದಲ್ಲಿ. ಮತ್ತು ಇದು ಕ್ರಿಸ್ಮಸ್ ಅಂದರೆ ಒಂದು ತಿಂಗಳಾದ್ರೂ ಅದು ಒಂದು ತಿಂಗಳು ನಮಗೆ ಅಂದರೆ ತುಂಬ ಸಂಭ್ರಮದ, ನಾವೇ ಹುಟ್ಟಿದ್ದೀವಿ ಅಂದಂಗೆ ಅಷ್ಟು ಖುಷಿ ಆಗ್ತಿರುತ್ತೆ. ಮತ್ತು ಎಷ್ಟೊಂದು ಮೇನ್ ಇವೆಂಟ್ಸ್ ಏನಂದರೆ ಸ್ನ್ಯಾಕ್ಸ್ ಪ್ರಿಪೇರ್ ಮಾಡ್ತೀವಿ, ಸಪ್ರೇಟ್ ಸ್ಪೆಷಲ್ ಸ್ನ್ಯಾಕ್ಸು. ಇದು ಗೋಧಲಿ ಮಾಡ್ತೀವಿ, ರಿಬ್ ಅದೊಂದಿರುತ್ತೆ. ಮತ್ತು ಮೇನ್ಲಿ ಸ್ಟಾರ್ ಒಂದು ಇವೆಂಟು. ಮೇನ್ ಇವೆಂಟ್ ಏನಂದರೆ ಸ್ಟಾರ್ನ ನೋಡಿ ನಾವು ಮುಂದೆ ಜೀಸಸ್ನ ಫಾಲೋ ಮಾಡಿ ಬಂದಿರೋದು, ಅವ್ರು ಹುಟ್ಟಿದ್ದು ಸ್ಥಳ ಗೊತ್ತಾಗಿದ್ದು ಅಲ್ಲಿಂದ. ಸೊ ಅದೊಂದು ರೆಪ್ರೆಸೆಂಟೇಷನ್ ಆಗಿರುತ್ತೆ. ಸೊ ಈ ಒಂದೊಂದು ಮನೆಗೂ ನಾವು ಏಸು ಹುಟ್ಟಿರೋ ಒಂದು ಗುಡ್ ನ್ಯೂಸ್ನ ಕೊಡೋಕ್ಕೆ ಅಂತ ನಾವು ಹಿಂಗೆ ಒಂದು ಗ್ರೂಪ್ ಮಾಡಿ, ಮೋಸ್ಟ್ಲಿ ಯೂತ್ ಇದ್ದೀವಿ ಎಲ್ಲ, ಯೂತ್ ಎಲ್ಲ ಹೋದರೆ ಒಂಥರ ಖುಷಿನೂ ಆಗುತ್ತೆ. ಜೊತೆಗೆ ಹೋಗಿ ಅವ್ರಿಗೂ ಸಂತೋಷ ಆಗಿರೋಂಗೆ ಒಂದು ಸಂಭ್ರಮ ಇದು. ನೀವು ಮಾತಾಡ್ತಾ ಹೇಳಿದ್ರಿ ಸ್ನ್ಯಾಕ್ಸ್ಗಳನ್ನ ತಯಾರು ಮಾಡ್ತಾರೆ ಅಂತ. ಯಾವ್ಯಾವ ರೀತಿ ತಿಂಡಿ ತಿನಿಸುಗಳನ್ನ ಮಾಡ್ತಾರೆ ಅಂತ? ಅದು ಎಷ್ಟೊಂದು ಥರದ್ದು ಮಾಡ್ತಾರೆ. ಅವ್ರದ್ದು ಒಂದು ರೋಸ್ ಕುಕ್ಕಿ ಮಾಡ್ತಾರಲ್ಲ, ಅದು ಅವ್ರ ಮನೇಲೇ ಮಾಡಿರ್ತಾರೆ. ಮತ್ತು ಕೇಕ್ಸ್, ಯೂಶಲಿ ಪ್ಲಮ್ ಕೇಕ್ಸು ಈ ಟೈಮಲ್ಲಿ ಎಷ್ಟೊಂದು ಸೇಲ್ ಜಾಸ್ತಿ ಇರುತ್ತೆ. ಮತ್ತು ಬಿರಿಯಾನಿನೂ ಮಾಡ್ತಾರೆ. ನಾನ್ ವೆಜಸ್ ಇರುತ್ತೆ, ಮೋಸ್ಟ್ಲಿ ಸ್ನ್ಯಾಕ್ಸ್ ಇರುತ್ತೆ, ಸ್ನ್ಯಾಕ್ಸ್ ಫಾಲೋ ಮಾಡ್ತಾರೆ. ಫುಲ್ ಎಂಜಾಯ್ ಮಾಡ್ತಾ ಇದ್ರಿ ಯೂ ಟೀಮ್ ಎಲ್ಲ ಸೇರಿ ಕ್ರಿಸ್ಮಸ್ ಹಬ್ಬನ? ಹೌದು. ಮತ್ತು ವೈನು ಅಷ್ಟೇ, ವೈನ್ ಒಂಥರ ಏನಂತಾರೆ, ಹೋಮ್ಲಿ ವೈಬ್ ಬರುತ್ತೆ ಅಂತ ಅಷ್ಟೇ. ಸರ್, ಕ್ರಿಸ್ಮಸ್ ಆಚರಣೆ ಮಾಡೋಕ್ಕೆ ದಂಪತಿ ಸಮೇತ ಬಂದಿದ್ದೀರಿ. ಏನು ಕೇಳ್ಕೊಳ್ಳೋದಕ್ಕೆ ಏಸು ಕ್ರಿಸ್ಮಸ್ ಹತ್ರ ಬಂದಿದ್ದೀರಿ ಅಂತ? ಆ್ಯಕ್ಚುಲಿ ಈ ವರ್ಷ ಏನಾಗ್ತಿದೆ ಅಂದರೆ, ನಾವು ಇಡೀ ಜಗತ್ತಲ್ಲಿ ನೋಡ್ತಾ ಇದ್ದೀವಿ, ಹಿಂದೂ ಮುಸ್ಲಿಂ ಈ ಥರ ಗಲಾಟೆಗಳು ತುಂಬಾ ನಡೀತಿದೆ. ಸೊ ಅದಕ್ಕೋಸ್ಕರ ನಮ್ಮ ದೇಶದಲ್ಲಿ ಎಲ್ಲರೂ ಒಂದಾಗಿ ಬದುಕೋಣ, ಸಂತೋಷವಾಗಿ ನೆಮ್ಮದಿಯಿಂದ ಈ ಶಾಂತಿಯನ್ನು ಎಲ್ಲ ಕಡೆ ಹರಡೋಣ ಅಂತ ಬೇಡ್ಕೊಳ್ಳೋಣ ಅಂತ ಬಂದಿದ್ದೀವಿ. ಸರ್, ಹಾಗೆ ಈ ಕ್ರಿಸ್ಮಸ್ ಆಚರಣೆನ ಯಾವ ರೀತಿ ಆಚರಣೆ ಮಾಡ್ತೀರಿ ನೀವೆಲ್ಲ ಅಂತ? ಆ್ಯಕ್ಚುಲಿ ನಾವು ಯಾವ ಥರ ಆಚರಣೆ ಮಾಡ್ತೀವಿ ಅಂದರೆ, ಈ ಕ್ರಿಸ್ತನನ್ನು ವೆಲ್ಕಮ್ ಮಾಡ್ತೀವಿ. ಅಂದರೆ ಈ ಆಗಮನ ಕಾಲದಲ್ಲಿ ಕ್ರಿಸ್ತ ಯೇಸುವನ್ನು ನಾವು ಆಗಮನದಿಂದ ಮಾಡಿ ನಮ್ಮ ಮನೆಯ ಉಪಸ್ಥಿತಿರುವಂಥ ಎಲ್ಲ ಮೆಂಬರ್ಸ್ಗಳಿಗಾಗಿ, ಮನೆ ಅಕ್ಕಪಕ್ಕದವ್ರಿಗಾಗಲಿ, ನೆರೆಹೊರೆಯವ್ರಿಗಾಗಿ ಈ ಶಾಂತಿಯನ್ನು ಹರಡೋದಕ್ಕೆ ನಾವಿಲ್ಲಿ ಹಬ್ಬವನ್ನು ಕೊಂಡಾಡ್ತೀವಿ. ಎಸ್ಪೆಷಲಿ ಕ್ರಿಸ್ಮಸ್ ಇಸ್ ಮೆಂಟ್ ಫಾರ್ ದ ಪೀಸ್, ಜಾಯ್ ಆ್ಯಂಡ್ ಹ್ಯಾಪಿನೆಸ್. ಸೊ ದಿಸ್ ದ ಮೇನ್ ರೀಸನ್ಸ್. ಕ್ರಿಸ್ಮಸ್ ಹಬ್ಬದ ಶುಭಾಶಯ. ವಿಶ್ ಯು ಹ್ಯಾಪಿ ಮೆರಿ ಕ್ರಿಸ್ಮಸ್. ಮೇಡಮ್, ಇವತ್ತು ವಿಶೇಷವಾಗಿ ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಿ. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಹೇಗೆ ಆಚರಣೆ ಮಾಡ್ತೀರಿ? ನಾವು ಡಿಸೆಂಬರ್ 25 ಅಂದರೆ ಜೀಸಸ್ ಹುಟ್ಟಿದ ದಿವಸ ನಾವೇ ತುಂಬ ಚೆನ್ನಾಗಿ ಗ್ರ್ಯಾಂಡಾಗಿ ಆಚರಿಸ್ಕೊತೀವಿ. ನೋಡಿ, ಈ ಥರ ಎಲ್ಲ ಬಂದು ಈ ಥರ ಎಲ್ಲ ಎಂಜಾಯ್ ಮಾಡಿಕೊಂಡು ಎಲ್ಲ ನೋಡಿಕೊಂಡು ಎಲ್ಲ ಮುಗಿಸ್ಕೊಂಡು ಆರಾಮಲ್ಲಿ ಹೋಗ್ತೀವಿ.
ಮೊದಲನೇದಾಗಿ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬನ ವಿಜೃಂಭಣೆಯಿಂದ ಆಚರಣೆ ಮಾಡ್ಲಿಕ್ಕೆ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಯಾಕೆ ನಾನು ಫಸ್ಟ್ ಒಂದು ಏನು ಹೇಳಬೇಕು ಅಂತಂದ್ರೆ, ನಮ್ಮಲ್ಲಿ ಎಲ್ಲ ಬಾಂಧವರು ಒಂದೇನೆ. ಕ್ರೈಸ್ತ, ಮುಸಲ್ಮಾನ, ಹಿಂದೂ ಎಲ್ಲ ನಾವು ಹಿಂದೂ ಧರ್ಮದವರೇ, ನಾವು ಭಾರತೀಯರು. ಇದನ್ನ ಇಟ್ಕೊಂಡು ನಾನು ಜೀಸಸ್ ಮೇಲೆ ತುಂಬಾ ನಂಬಿಕೆ ಇದೆ. ನಾನು ಸುಮಾರು 30 ವರ್ಷದಿಂದನೂ ಕ್ರಿಸ್ಮಸ್ ಬಂದಾಗ ನಾನು ಜೀಸಸ್ಗೆ ಹೋಗಿ ಒಂದು 4 ಕ್ಯಾಂಡಲ್ ಹಚ್ಚಿಬಿಟ್ಟೆ ಬರೋದು. ನಾನು ಓದು ಕಾಲದಿಂದನೂ ಹಿಂಗೆ ಬರ್ತಾ ಇದ್ದೀನಿ. ಈಗ ನನ್ನ ಮಕ್ಕಳು ಹುಟ್ಟಿದಾಗಿಂದನೂ ಬಂದಿದ್ದೀನಿ. ಮಕ್ಕಳು ದೊಡ್ಡವ್ರ ಹಂಗೆ ಮದುವೆಗಳಾಗಿದೆ, ಹಾಗೂ ಬರ್ತಾ ಇದ್ದೀನಿ. ನನಗೆ ಯೇಸು ಮೇಲೆ ಒಂದು ನಂಬಿಕೆ ಇದೆ. ನನಗೆ ಹೆಂಗೆ ಈಶ್ವರ, ಮಂಜುನಾಥ ಎಲ್ಲ ಒಂದೇ ಅಂತೀವ, ಅದೇ ರೀತಿ ನಮಗೆ ಜೀಸಸ್ ಮೇಲೂ ನಂಬಿಕೆ. ನಾವು ಎಲ್ಲ ಒಂದೇ ಭಾರತೀಯರು, ನಾವು ಪಕ್ಕಾ ಇಂಡಿಯನ್ಸ್. ಇಷ್ಟು ನಾವು ಇಟ್ಕೊಂಡ್ರೆ ಸಾಕು, ಯಾರು ಇದರಲ್ಲಿ ಭೇದ ಭಾವ ತೋರ್ಬಾರ್ದು. ನನ್ನ ಅನಿಸಿಕೆ ಇಷ್ಟು. ಕ್ರಿಸ್ಮಸ್ ಹಬ್ಬನ ವಿಜೃಂಭಣೆಯಿಂದ ಚರ್ಚಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ, ಹೇಗೆ ಅನಿಸ್ತಾ ಇದೆ? ಈ ಚಳಿನಲ್ಲಿ ಕೂಡ ಬಂದು ಯೇಸುನ ಬೇಡ್ಕೊಳಕ್ ಬಂದಿದ್ದೀರಾ ಅನ್ಸುತ್ತೆ. ಏನ್ ಬೇಡ್ಕೋತೀರಾ ಯೇಸುನಲ್ಲಿ? ಮೊದಲನೇದಾಗಿ ನಿಮ್ಗೂ ಸಹ ಕ್ರಿಸ್ಮಸ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕ್ರಿಸ್ಮಸ್ ಹಬ್ಬ ಅಂದ್ರೆ ರಾತ್ರಿ ಪೂಜೆನೆ ತುಂಬಾ ಗ್ರ್ಯಾಂಡ್ ಸೆಲೆಬ್ರೇಷನ್. ಮನೆಯಲ್ಲಿ ಏನೇ ನಾವು ಆಡಂಬರ ಅಥವಾ ಏನ್ ಡೆಕೋರೇಷನ್ ಏನೇ ಮಾಡಿದ್ರೆ ಸಹ ರಾತ್ರಿ ಪೂಜೆ ಸೆಲೆಬ್ರೇಟ್ ಮಾಡಿದ್ರೇನೆ ಆ ಹಬ್ಬಕ್ಕೆ ಒಂದು ಅರ್ಥ ಇರೋದು ಅಂತ ಹೇಳಿ. ಸೊ ರಾತ್ರಿ ಚಳಿನಲ್ಲಿ ಹಬ್ಬ ಆಚರಿಸಿದ್ರೆ ಅದೇ ಒಂಥರ ತುಂಬಾ ಖುಷಿ ಆಗುತ್ತೆ, ಚೆನ್ನಾಗಾಗುತ್ತೆ ನಮಗೆ. ತುಂಬಾ ಸಂಭ್ರಮದಿಂದ ಕ್ರಿಸ್ಮಸ್ ಹಬ್ಬನ ಆಚರಣೆ ಮಾಡ್ತಾ ಇದ್ದೀರಿ, ಮತ್ತೆ ಮಿಡ್ ನೈಟ್ ಅಲ್ಲಿ ಬಂದಿದ್ದೀರಿ, ಹೇಗೆ ಅನಿಸ್ತಾ ಇದೆ? ಹಬ್ಬನ ಹೇಗೆ ಆಚರಣೆ ಮಾಡ್ತೀರಿ? ತುಂಬ ಖುಷಿ ಆಗ್ತಾ ಇದೆ. ಎಲ್ಲ ಜನರು ಸೇರಿದ್ದಾರೆ ಕ್ರಿಸ್ಮಸ್ ಸೆಲೆಬ್ರೇಟ್ ಮಾಡೋಕ್ಕೆ. ಹಾಗಾಗಿ ನಮಗೆ ತುಂಬ ಖುಷಿ ಆಗ್ತಾ ಇದೆ. ಸರ್, ಈ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತೀರಿ ಅಂತ ಹೇಳ್ಬೋದಾ ಅಂತ? ಹಬ್ಬವನ್ನು ನಾವು ಪೂಜೆ ಜೊತೆ ಮೊದಲು ಕ್ರಿಸ್ಮಸ್ ಕ್ಯಾರಲ್ಸ್ ಇರುತ್ತೆ, ಅದಾದಮೇಲೆ ಪೂಜೆ ಇರುತ್ತೆ. ಪೂಜೆ ಆದಮೇಲೆ ನಾವು ಕೇಕ್ ಹಂಚಿ ಸೆಲೆಬ್ರೇಟ್ ಮಾಡ್ತೀವಿ. ಹೌದು. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ನಿಮಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು.